ಪ್ರಭು ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಶಹಾಬಂದರ್ ಗ್ರಾಮದ ಭಕ್ತಿ ಮಠದ ಪೂಜ್ಯರಾದ ಸಂಗಪ್ಪ ಅಜ್ಜನವರು ದಿನಾಂಕ 16 ಮೇ 2026ರಂದು ಲಿಂಗೈಕ್ಯರಾದರು. ಅವರಿಗೆ ವಯಸ್ಸು 95. ಈ ಲಿಂಗೈಕ್ಯರಾಗಿದ್ದ ಕಾರಣ ಅವರ ಅಂತ್ಯ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಅಪಾರ ಭಕ್ತಾದಿಗಳು ಹಾಗೂ ರಾಜಕೀಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಸದರಿ ಮಠಕ್ಕೆ ಉತ್ತರಾಧಿಕಾರಿಗಳನ್ನಾಗಿ ಸಂಗಪ್ಪ ಜನಪರ ದ್ವಿತೀಯ ಪುತ್ರರಾದ ಸದಾಶಿವ ಅವರನ್ನು ಸ್ವಾಮೀಜಿಯವರ ಸಮ್ಮುಖದಲ್ಲಿ ನೇಮಕ ಮಾಡಲಾಯಿತು. ಅಲ್ಲದೆ ಶ್ರೀಮಠದ ಸಂಪೂರ್ಣ ಅಧಿಕಾರವನ್ನು ಸದಾಶಿವ ಶರಣರಿಗೆ ಪೂಜಾರು ಹಸ್ತಾಂತರ ಮಾಡಿದರು. ಈ ಸಂದರ್ಭದಲ್ಲಿ ಸಂಕಪ್ಪ ಜನವರ್ ರುದ್ರಾಕ್ಷಿ ಕಿರೀಟವನ್ನು ಸದಾಶಿವ ಶರಣರಿಗೆ ಸಂಪ್ರದಾಯ ಪ್ರಕಾರ ಹಿಂದೂ ಧರ್ಮ ಪ್ರಕಾರ ಮಂತ್ರ ಬೋಧನೆ ಹಾಗೂ ಸನಾತನ ಧರ್ಮ ಪ್ರಕಾರ ಬೋಧನೆ ಮಾಡಿ ಆಶೀರ್ವಾದ ಮಾಡಿದರು. ಈ ಸಂದರ್ಭದಲ್ಲಿ ಚಿಕ್ಕಲ್ದಿನ್ನಿ ಗುಟಗುದ್ದಿ ಮಠದ ಸೇರಿದಂತೆ ಅನೇಕ ಪೂಜ್ಯರು ಉಪಸ್ಥಿತರಿದ್ದರು. ಅದರಂತೆ ಯುವ ನಾಯಕರು ರಾಹುಲ್ ಜಾರಕಿಹೊಳಿ, ಬಸವರಾಜ್ ಹುಂದ್ರಿ, ಶಶಿಕಾಂತ್ ನಾಯ್ಕ್ ಮತ್ತು ಅನೇಕ ಭಕ್ತಾದಿಗಳು ಉಪಸ್ಥಿತರಿದ್ದರು. ದತ್ವಾಡದ ಬಾಲ್ಚಂದ್ ಮಹಾರಾಜರು ಸೇರಿದಂತೆ ಕುಂದರ ನಾಡಿನ ಅಪಾರ ಭಕ್ತಾದಿಗಳು ಉಪಸ್ಥಿತರಿದ್ದರು. ಕುಂದರ ನಾಡಿನ ಭಕ್ತಾದಿಗಳು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ಅಂತ್ಯಕ್ರಿಯೆಯನ್ನು ಅವರು ಭಕ್ತಿಯಿಂದ ಮಾಡಿದರು ಹಾಗೂ ಅಂತಿಮ ನಮನ ಸಲ್ಲಿಸಿದರು. ತೇಜ್ ಪ್ರಭು ನ್ಯೂಸ್, ಶಹಾಬಂದರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀಮದ ನಲ್ಲಮ ಪ್ರಭು ಸಮಯಾನ್ವಿತ ಶ್ರೀ ಮಣ್ಯರಂಜನ ಪ್ರಣವ ಸ್ವರೂಪ ಕರ್ತೃ ಅಂಕಲಿಗೆ ಅಡವಿ ಸಿದ್ದೇಶ್ವರ ಮಹಾಸಂಸ್ಥಾನ ಅಂಕಲಿ ಶಿಷ್ಯ ಶ್ರೇಷ್ಠರಾದಂತಹ ಕಾಲಜ್ಞಾನಿ ಸಂಸಾರ ಜಂಗಮ ಬಾಳಯ್ಯಜ್ಜ ಮಹಾಸ್ವಾಮಿಗಳು ಸಂಸ್ಥಾನ ಮಠ ತವಗ ಇವರ ಶಿಷ್ಯ ಶ್ರೇಷ್ಠರಾದಂತಹ ಪರಮ ಪೂಜ್ಯ ತಪೋನಿಷ್ಠ ಶ್ರೀ ಸಂಕಪ್ಪ ಮಹಾಸ್ವಾಮಿಗಳು ಬಸವಂತಪ್ಪ ಹೆಗದಾಳ ಇವರ ಮಗ, ವಯಸ್ಸು 89, ಲಿಂಗವಂತ ಧರ್ಮ, ಕಾಯಕ, ಧರ್ಮೋಪದೇಶ. ಇವರು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಹಾಬಂದರ ಗ್ರಾಮ ಪಂಚಾಯಿತಿ ಸರಹದ್ದಿನಲ್ಲಿ ಬರುವ ಅವರ ಸ್ವಂತ ಜಮೀನಿನಲ್ಲಿ ಮಠ ಸ್ಥಾಪನೆಯನ್ನು ಮಾಡಿ ಧರ್ಮ ಕಾರ್ಯ, ಶರಣ ಮೇಳ, ವ್ಯಸನ ಮುಕ್ತ ಸಮಾಜ, ವಚನ ಪಠಣ, ದಾಸೋಹ ಇಂತೆ ಹಲವಾರು ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಬಂದಿರುತ್ತಾರೆ. ವಯೋಸಹಜವಾಗಿ ಅವರು ಲಿಂಗೈಕ್ಯರಾಗಿದ್ದು ಸಮಾಜಕ್ಕೆ ತುಂಬಲಾರದಂತಹ ನಷ್ಟವಾಗಿದೆ. ಸಂಸಾರಿಕರಾದರೂ ಸಮಾಜದ ಆಸ್ತಿಯಾಗಿ ಭಕ್ತರ ಕಣ್ಮಣಿಯಾಗಿ ಅವರು ತರುವಾಯ ಉತ್ತರಾಧಿಕಾರತ್ವವನ್ನು ಶ್ರೀಮಠದ ಸಮಸ್ತ ಸದ್ಭಕ್ತರು ಬಾಳೇಶ್ವರ ಅಭಿವೃದ್ಧಿ ಸಂಘ ಸರದಿ ಶ್ರೀ ಬಾಳೇಶ್ವರ ಮಠ ಬಾಳೇಶ್ವರ ಭಕ್ತ ಮಠ ಶಹಾಬಂದರ ಭಕ್ತರ ಕಮಿಟಿಯವರು, ಅಂಕಲಗಿ ಶ್ರೀಗಳು, ಚಿಕ್ಕಲ್ದಿನಿ ಶ್ರೀಗಳು, ಎಂಕರಮರಳಿ ಶ್ರೀಗಳು, ಶ್ರೀಮಠದ ತರವಾಯದ ಗುರುಗಳಾದಂತಹ ಬಾಳಯ್ಯ ಮಹಾಸ್ವಾಮಿಗಳು, ಗಂಗಾಧರ ಮಹಾಸ್ವಾಮಿಗಳು, ತೌಗ ಮಠ ಇವರೆಲ್ಲರ ಸನ್ನಿಧಾನದಲ್ಲಿ ಸ್ವತಃ ಅವರ ಕುಟುಂಬದವರ ಒಪ್ಪಿಗೆ ಮೇರೆಗೆ ದಿನಾಂಕ ಶ್ರೀ ಬಸವ ಶಕೆ 890 ಕಾಲಮಾನಕ್ಕೆ ಬಿಳಿ ಬಟ್ಟೆ ಒಳಗೆ ಕಟ್ಕೊಂಡ್ರೆ ಒಂದು ಶಾಲ್ ಹಾಕೊಂಡು ನಾವು ರುದ್ರಾಕ್ಷಿಯನ್ನ ಕಟ್ಕೊಂಡು ನಮ್ಮದೇ ಆದಂತಹ ಅಷ್ಟಾಭರಣವನ್ನ ಪಾಲಿಸೋದಕ್ಕಾಗಿನೇ ಅವರು ಮೊದಲು ತಗೊಂಡು ಬಂದ್ರು. ಈ ನಮ್ಮ ಪರಂಪರೆಯ 900 ವರ್ಷದ ಇತಿಹಾಸದಲ್ಲಿ ಮೊದಲು ಶರಣ ವೇಷಧಾರಿ ಅನ್ನುವಂತಹ ಒಂದು ವಿಶೇಷ ವ್ಯವಸ್ಥೆಯನ್ನು ತಗೊಂಡು ಬಂದು ನಮ್ಮ ಭಾರತ ಜನರು ವ್ಯಸನವನ್ನು ಮುಕ್ತ ಮಾಡುವಂತಹ ಒಂದು ಕೆಲಸವನ್ನ ಪೂಜ್ಯಪಾದರು ಮಾಡಿದ್ರು. ಅವರ ಪುಣ್ಯ ಹಣ್ಣಾಗಿತ್ತು, ದೇಹ ಹಣ್ಣಾಗಿತ್ತು, ವಯಸ್ಸು ಹಣ್ಣಾಗಿತ್ತು, ಗುರುವಿನ ಪಾದ ಸಂಗಮ ದೇವ ಎನಗೆ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರು. ಅವ್ರು ನಮಗೂ ಬೇಕಾಗಿದ್ದವರು ಭಗವಂತನಿಗೂ ಬೇಕಾಗಿದ್ದಾರೆ. ಅವರನ್ನ ಲಿಂಗದ ಪಾದದಲ್ಲಿ, ಬಸವನನ ಪಾದದಲ್ಲಿ, ಅಂಕಲಗಡಿಯಪ್ಪನ ಪಾದದಲ್ಲಿ ಅವರು ಲಿಂಗೈಕ್ಯರಾಗಿದ್ದಾರೆ. ಅವ್ರ ಗುರುಗಳು ಯಾರಂತಂದ್ರೆ ತವಗ ಮಠದ ಬಾಳಯ್ಯ ಸ್ವಾಮಿಗಳೇ ಅವ್ರ ಗುರುಗಳು. ಅವ್ರ ಕುಲಗುರುಗಳು ಯಾರಂತಂದ್ರೆ ಆ ಮಠದ ತರವಾಯ ಆದಂತಹ ಉತ್ತರಾಧಿಕಾರಿಗಳೇ ಆ ಮಠದ ಗುರುಗಳು. ಇವತ್ತು ಕಾದ್ರೊಳ್ಳಿ ಮಠಕ್ಕೆ ಯಾರು ಗುರುಗಳು ಅಂತಂದ್ರೆ ನಿಮ್ಮ ದತ್ತವಾಡ ಮಹಾರಾಜನ ಗುರುಗಳು. ಹಂಗೆ ಈ ಪರಂಪರೆಯ ಗುರುಗಳು ಯಾರು ಅಂತಂದ್ರೆ ಪೂಜ್ಯರಾದಂತಹ ಗಂಗಾಧರ ಮಹಾಸ್ವಾಮಿಗಳ ಮಗನಾದಂತಹ ಉತ್ತರಾಧಿಕಾರಿಗಳಾದಂತಹ ಬಾಳಯ್ಯ ಮಹಾಸ್ವಾಮಿಗಳು ಇವರು ಗುರುಗಳಾಗಿರ್ತಾರೆ. ಈ ಮಠದ ಗುರುಗಳು ಯಾರಂತಂದ್ರೆ ಸಂಕಪ್ಪಜ್ಜನ ನಂತರದಲ್ಲಿ ಯಾರ ಗುರುಗಳು ಅಂದ್ರೆ ಅವರ 2ನೇ ಮಗನಾದಂತಹ ಸದಾಶಿವಪ್ಪನವರೇ ಈ ಮಠದ ಉತ್ತರಾಧಿಕಾರಿಗಳಾಗಿ ಮುಂದುವರಿತಾರೆ ಅಂತ ತಿಳ್ಕೊಂಡು ಸಮಸ್ತ ಎಲ್ಲಾ ಮಠಾಧಿಪತಿಗಳು, ಅಂಕಲಿಗೆ ಮಠದ ಸ್ವಾಮಿಗಳು, ಅವರ ಗುರುಗಳಾದಂತಹ ತವಗ ಮಠದ ಸ್ವಾಮಿಗಳ ಅಪ್ಪಣೆಯ ಮೇರೆಗೆ ಪೂಜ್ಯರಾದಂತಹ ಸಂದರ್ಭದಲ್ಲಿ ಅನಾರೋಗ್ಯದಲ್ಲಿದ್ದಾಗ ಈ ಮಠವನ್ನ 2ನೇ ಸಂಕಲ್ಪದಾಗ ನಡ್ಕೊಂಡು ಬಂದವರು ಪಟ್ಟದೇವರು. ಅವರು ಈ ಕಾರ್ಯಕ್ರಮವನ್ನ ಮುಂದೆ ನಡೆಸಿಕೊಂಡು ಈ ಮಾರ್ಗದರ್ಶನವನ್ನು ಮಾಡಿದ ಸದಾಶಿವಪ್ಪನವರಿಗೆ ಗುರುಗಳಾಗಿ ಎಲ್ಲವನ್ನ ಕಾರ್ಯಕ್ರಮಗಳನ್ನ, ವಿಧಿವಿಧಾನಗಳನ್ನ ನುಡಿ ನಮನವನ್ನ ಅವರ ಗದ್ದಿಗೆ ಕಟ್ಟದಾಗ್ಲಿ ಇವೆಲ್ಲಾ ಕಾರ್ಯಗಳನ್ನ ಪೂಜ್ಯರು ನೆರವೇರಿಸ್ತಾರೆ. ನಾವೆಲ್ಲ ಕರೆದಾಗ ಬಂದು ಹೋಗುವಂತ ಸ್ವಾಮಿಗಳು ನಾವು. ಆದ್ರೆ ಇವರಿಬ್ರು ಹಕದಾರರು ಈ ಮಠಕ್ಕೆ ಅನ್ನುವಂತ ಮಾತನ್ನು ಕೂಡ ತಾವೆಲ್ಲ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನ ಜವಾಬ್ದಾರಿ ಹೇಳ್ತೀವಿ.
ಇದು ಏನಾಗಿರ್ತಕ್ಕಂಥ ಇಲ್ಲಿ ತನಕ ಸದಾಶಿವಪ್ಪ ಹೆಂಡತಿಗೆ ಗಂಡಾಗಿದ್ದ, ಅವಾಗ ಮಗ ಆಗಿದ್ದ. ಇನ್ನು ಮುಂದೆ ಅವ ಸಮಾಜಕ್ಕೆ ಗುರು. ಅವ್ ನಮ್ ಕೂಡ ಇದ್ರಿ, ನಮ್ ಕೂಡ ನಿಮ್ಮ ತರಕ್ ಬರ್ತಿದ್ರಿ, ನಮ್ ಕೂಡ ಸಾಲಿ ಕಲಿಸಿದ್ರಿ, ನಮ್ ಕೂಡ ತಿರುಗಾಡ್ತಿದ್ರಿ, ಈ ಮಾತು ಇನ್ನು ಮಾತಾಡಂಗಿಲ್ಲ. ಯಾಕಂತಂದ್ರೆ ಸುಟ್ಟ ನೂಲಿನಂತೆ ಆ ರೀತಿನೇ ಭಾವ ಇರ್ತದೆ. ಬೆಂದಿರುವಂತಹ ನೂಲಿನಂಗೆ ಹಾಗೆ ನೂಲಿನಂಗೆ ಐತಂದ್ರೂ ಕೂಡ ಬೆಂದ ಪುಡಿಯಾಗಿರ್ತೈತಂಥದ್ದು. ಅಂತಹ ಬೆಂಕಿ ಉದರಾಗ ಬಿಡಕತ್ತಾನೆ. ಅವನನ್ನ ಬಿಟ್ಟು ಕೊಟ್ಟಂತಹ ಅವ್ರ ಹೆಂಡತಿಗೊಂದು ಜೋರಾದ ತಪ್ಪಾಳ ಅಂತ ಕೊಡಬೇಕು. ಅವ ಆಕಿನ ತಿಳ್ಕೊಂಡು ಮನಸ್ಸು ಕೊಟ್ಟ, ಅದರ ದೇಹ ಅಕ್ಕಿಪಾಲೆಂದು ತನ್ನ ಸರ್ವಸ್ವವನ್ನ ತ್ಯಾಗ ಮಾಡಿ ಸಂಸಾರ ಸ್ಥಳದಿಂದ ನಿರಂಜನ ಸ್ಥಳಕ್ಕೆ ತನ್ನ ಗಂಡನನ್ನ ಬಿಟ್ಟುಕೊಟ್ಟು ಗುರು ಪರಂಪರೆಯನ್ನು ಮುನ್ನಡೆಸ್ತಾ ಇದ್ರೆ ಅವರಿಬ್ರು ಗಟ್ಟಿ ಮನಸ್ಸು ಮಾಡಿ ಈ ಮಟ್ಟಕ್ಕೆ ಗುರುತಾಯಿ ಯಾರಂತಂದ್ರೆ ಸದಾಶಿವಪ್ಪನ ಹೆಂಡತಿ, ಈ ಮಟ್ಟಕ್ಕೆ ಗುರು ಯಾರಂತಂದ್ರೆ ಸದಾಶಿವಪ್ಪ. ಇನ್ನು ಸದಾಶಿವ ಅಂತ ತಿಳ್ಕೊಂಡು ಒಂಟಿ ಅಕ್ಷರದಾಗ ಕರಿಬಾರ್ದು, ಬಹಳ ಗೌರವವಾಗಿ ಪೂಜೆ ಸದಾಶಿವ ಅಪ್ಪಗಳು ಅಂತ ತಿಳ್ಕೊಂಡೇ ಅವರನ್ನ ಸಂಬೋಧನೆ ಮಾಡಬೇಕು ಅಂತ ತಿಳ್ಕೊಂಡು ನಾವು ತಿಳಿಸ್ತೇವೆ. ಈ ಕಾರ್ಯಕ್ರಮದ ವರದಿ ವಾಚನವನ್ನ ಪೂಜೆ ಎಲ್ಲರೂ ಕೂಡಿ ಇಲ್ಲಿ ವರದಿಯನ್ನು ಬರೆದಿದ್ದೇವೆ. ಆ ವರದಿಯ ಬಾಯ್ಲಾ ಪ್ರಕಾರದಲ್ಲಿ ಸಬ್ ರಿಜಿಸ್ಟರ್ದಲ್ಲಿ ನೋಂದಾಗ್ತದೆ. ಈ ಮಠ ಮುಂದೆ ಪರಂಪರೆ ಉದ್ದಕ್ಕೂ